ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಈ ಮೆಣಸಿನಕಾಯಿ. ಈ ಮೆಣಸಿನಕಾಯಿಯು ಒಂದು ಊರಿನ ಹೆಸರನ್ನು ಸೂಚಿಸುತ್ತದೆ. ಅದು ಬ್ಯಾಡಗಿ ಮೆಣಸಿನಕಾಯಿ ಎಂದು. ಇದೇ ರೀತಿ ಹಲವಾರು ಜಾತಿಯ ಮೆಣಸಿನಕಾಯಿಯನ್ನು ರೈತರು ಬೆಳೆದು ಉತ್ತಮ ಲಾಭ ಪಡೆಯುತ್ತಾರೆ. ಹೀಗೆ ಪ್ರತಿಯೊಬ್ಬರೂ ಸಹ ಮೆಣಸಿನಕಾಯಿಯನ್ನು ಉಪಯೋಗಿಸುತ್ತಾರೆ. ಅಲ್ಲದೆ ಈ ಮೆಣಸಿನಕಾಯಿಯು ಕೆಲವರಿಗೆ ಮಾತ್ರ ತುಂಬ ಕಹಿಯಾಗಿದೆ. ಅದೆಂದರೆ ಪೈಲ್ಸು, ಪಿಸ್ತೂಲ ಇರುವವರಿಗೆ ಈ ಹಸಿಮೆಣಸಿನಕಾಯಿಯನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರದು. ತಿಂದರೆ ಅದರಿಂದ ನವೆ ಮತ್ತು ಬ್ಲಡ್ ಬ್ಲೀಡಿಂಗ್ ಆಗುತ್ತದೆ. ಓಕೆ, 100ಕ್ಕೆ 100ರಷ್ಟು ಜಾಂಡೀಸ್ ಇರುವವರು ಮತ್ತು ಪೈಲ್ಸ್ ಇರುವವರು ಹಸಿಮೆಣಸಿನಕಾಯಿಯನ್ನು ತಿನ್ನಲೇಬಾರದು. ಓಕೆ, ಅಲ್ಲದೆ ಈ ಮೆಣಸಿನಕಾಯಿಯ ಮತ್ತೊಂದು ವಿಶೇಷತೆ ಏನೆಂದರೆ ಯಾರಿಗಾದರೂ ಸಡನ್ನಾಗಿ ಮನೆಗಳಲ್ಲಿ ಹಿರಿಯರಿಗೆ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ 2 ಹಸಿಮೆಣಸಿನಕಾಯಿ ಹಾಗೂ 1 ಚೂರು ಶುಂಠಿಯನ್ನು ಬಾಯಲ್ಲಿ ಇಟ್ಟು ಚಪ್ಪರಿಸುತ್ತಾ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಬೇಕು. ಆಗ ಅವರು ಹೋಗುವವರೆಗೂ 50% ಸೇವ್ ಮಾಡುವ ಆರೋಗ್ಯವನ್ನು, ಜೀವವನ್ನು ಉಳಿಸುವ ಶಕ್ತಿ ಈ ಹಸಿಮೆಣಸಿನಕಾಯಿ ಹಾಗೂ ಶುಂಠಿಗೆ ಇದೆ ಎಂದು ಏಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ತಿಳಿಸಿರುತ್ತಾರೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.